ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆಯಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ನಾವು ಕರಿತೀವಿ. ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಾವು ದೇವತಾ ಕಾರ್ಯಗಳ ಅಥವಾ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಸಂದರ್ಭ, ಮನೆಯಲ್ಲಿ ಹಾರತಿಯನ್ನು ನಾವು ಮನೆಯಲ್ಲಿರ್ತಕ್ಕಂಥ ಮನೆ ಯಜಮಾನ ಇರ್ಬೋದು. ಆದರೆ ಇವತ್ತು ಕೆಲವರು ಪ್ರಶ್ನೆಯನ್ನು ನನಗೂ ಕೇಳ್ತಾರೆ ಮತ್ತು ಎಲ್ಲ ಕಡೆ ಈ ಒಂದು ಅನುಮಾನವೂ ಇರುತ್ತೆ. ಮಹಿಳೆ ಮನೆಯಲ್ಲಿ ದೇವತಾ ಒಂದು ಹಾರತಿಯನ್ನು ಮಾಡಬಹುದಾ, ಮಾಡಿದ್ರೆ ಶುಭನಾ, ಎಷ್ಟು ಸಾರಿ ಮಾಡಬೇಕು, ಮಹಿಳೆ ಮನೆಯಲ್ಲಿ ಆರತಿ ಮಾಡೋದ್ರಿಂದ ಆ ಮನೆಗೆ ಶ್ರೇಯಸ್ಸ ಅಂತಕ್ಕಂಥ ಪ್ರಶ್ನೆಗಳಿಗೆ ನಾವು ಉದ್ಭವಿಸಿದಾಗ, ಪೂಜೆ ಮಾಡೋಕ್ಕೆ ಹೋದಾಗ, ಭಗವಂತನ ಆರಾಧನೆ ಮಾಡೋಕ್ಕೆ ಹೋದಾಗ, ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್, ನಮ್ಮ ವಿಧಿಯನ್ನು ಕೂಡ ಪ್ರಾರ್ಥನೆ ಬದಲಾಯಿಸುತ್ತೆ. ಆದರೆ ಕಡೆಯ ಭಾಗವಾಗಿ ನಾವು ಆರತಿಯನ್ನು ಮಾಡ್ತೀವಿ. ಗೃಹಿಣಿ ಮನೆಯಲ್ಲಿರ್ತಕ್ಕಂಥ ಗೃಹಿಣಿ ಅಥವಾ ಮಹಿಳೆ ಆರತಿ ಮಾಡೋದ್ರಿಂದ ಶುಭನಾ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ದಿವಸ ನಾವು ಪ್ರತಿದಿನ ಬೆಳಗ್ಗೆ ಸಂಜೆ ಅಥವಾ ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಭಿಜಿನ್ ಮುಹೂರ್ತ ಇರ್ಬೋದು, ಗೋಧೋಳಿ ಮುಹೂರ್ತ ಇರ್ಬೋದು, ಈ ಕಾಲಗಳಲ್ಲಿ ಅಥವಾ ಬೆಳಗ್ಗೆ ಯಾರೋ ಕೆಲಸಕ್ಕೆ ಹೋಗಿಬಿಡ್ತಾರೆ, ತಕ್ಷಣ ಡ್ಯೂಟಿಗೆ ಹೋಗ್ತಾರೆ, ಬೆಳಗ್ಗೆ ಒಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಅಥವಾ ರಾತ್ರಿಗೆ ಬರ್ತಾರೆ. ಇಲ್ಲಿ ಬಂದಿರತಕ್ಕಂಥ ವಿಷಯ, ಆರತಿ ಮನೆಯಲ್ಲಿ ಮಹಿಳೆ ಮಾಡೋದ್ರಿಂದ ಹೆಚ್ಚು ಲಾಭ, ಹೆಚ್ಚು ಶುಭ, ಹೆಚ್ಚು ಫಲ ಕೊಡುತ್ತೆ. ಅದು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿಯೂ ಶುಭ. ಹೇಗೆ ವೈಜ್ಞಾನಿಕ? ಆ ಒಂದು ತಾಯಿ, ಆ ಮನೆಯ ಮಗಳು, ಆ ಮನೆಯ ಹೆಂಡತಿ, ಆ ಮನೆಯ ತಾಯಿ ಯಾರೇ ಆದರೂ ಕೂಡ ಆ ಮಹಿಳೆ ಮನೆಯಲ್ಲಿ ಆರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧನ್ಯತಾ ಭಾವನೆ ಆಕೆಯ ಮನಸ್ಸಿನಲ್ಲಿ ಏರ್ಪಡುತ್ತೆ. ಪೂಜೆ ಮಾಡುವಾಗ ಕೇವಲ ನಾವು ಪೂಜೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ಅಂದರೆ, ಧನ್ಯತಾ ಭಾವನೆ, ಶಾಂತಿಯ ಭಾವನೆ, ಸಹನೆಯ ಭಾವನೆ, ಮನಸ್ಸಿನ ಒಂದು ಪ್ರಶಾಂತತೆ, ಆಲೋಚನಾ ಲಹರಿಗಳು ಇವೆಲ್ಲ ಬರುತ್ತೆ. ಹಾಗಾಗಿ ಆ ಮಹಿಳೆ ಮನೆಯಲ್ಲಿ ಆರತಿ ಮಾಡೋದ್ರಿಂದ ಆ ಮಹಿಳೆಗೆ ಒಂದು ಭಗವಂತನ ಸಾನ್ನಿಧ್ಯ ಅಥವಾ ಮನೆಗೆ ಶುಭ ಆಗುತ್ತೆ. ಅದರಲ್ಲೂ ಸಹ ಶಾಸ್ತ್ರಗಳಲ್ಲಿ ಅಥವಾ ಆಚಾರಗಳಲ್ಲಿ, ಪದ್ಧತಿಗಳಲ್ಲಿ ಮನೆಯಲ್ಲಿ ಮಹಿಳೆ ಬೆಳಗಿನ ಜಾವ, ಸಂಧ್ಯಾಕಾಲ ಅಥವಾ ಬೆಳಗಿನ ಜಾವ 2 ಸಾರಿ 2 ಸಮಯದಲ್ಲಿ ಕರ್ಪೂರ ಆರತಿ ಮಾಡಬಾರ್ದು. ಕೇವಲ ಬತ್ತಿಯ ಅಂದರೆ ತುಪ್ಪದ ಬತ್ತಿಯ ಆರತಿಯನ್ನು ಆ ಮನೆಯಲ್ಲಿ ಮಹಿಳೆ ಬೆಳಗ್ಗೆ ಮತ್ತು ಸಂಜೆ 2, ಸೂರ್ಯ ಉದಯಿಸ್ತಾ ಇರತಕ್ಕಂಥದ್ದು, ಸೂರ್ಯ ಅಸ್ತಮಿಸುವ ಕಾಲದಲ್ಲಿ ಮಹಿಳೆ ಆರತಿ ಮಾಡಿದ್ರೆ ಆ ಮನೆಯಲ್ಲಿ, ಅದು ದೇವರ ಮನೆಯಲ್ಲಿ ಆರತಿ, ಮುಖ್ಯ ದ್ವಾರ ಸಿಂಹದ್ವಾರದ ಹತ್ರ ಆರತಿ, ದೇವರ ಮನೆಯಲ್ಲಿ ಆರತಿ ಮಾಡಿ ಆ ಆರತಿಯನ್ನು ಮನೆಯವರಿಗೆಲ್ಲರಿಗೂ ಕೊಟ್ಟರೆ ಆ ಮನೆಯಲ್ಲಿ ಶ್ರೇಯಸ್ಸು, ಸಮೃದ್ಧಿ, ಐಶ್ವರ್ಯ ಪ್ರಾಪ್ತಿ, ರೋಗ ಮುಕ್ತ, ಸಾಲ ಮುಕ್ತ, ಕೋಪತಾಪಗಳಿರೋದಿಲ್ಲ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗತ್ತೆ. ಈ ರೀತಿ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಸಿಂಹದ್ವಾರಕ್ಕೆ ಆರತಿಯನ್ನು ಮಾಡ್ತಕ್ಕಂಥದ್ದು, ತುಳಸಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಮನೆಯ ದೇವರ ಮನೆಯಲ್ಲಿ ಆರತಿ ಮಾಡೋದು, 4 ದಿಕ್ಕುಗಳ ಕಡೆ ತಿರುಗಿ ಆ ಆರತಿಯನ್ನು ಈಶಾನಾಯ ನಮಃ, ಹಾಗೆ ಅಗ್ನಿದೇವಾಯ ನಮಃ, ನೈಋತ್ಯ ದೇವಾಯ ನಮಃ, ವಾಯುದೇವಾಯ ನಮಃ, ಈ 4 ದಿಕ್ಕುಗಳ ಕಡೆ ತಿರುಗಿಸಿ ಆರತಿಯನ್ನು ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಾಗತ್ತೆ. ಹಾಗಾಗಿ ಮಹಿಳೆ 2 ಬಾರಿ ಆ ಮನೆಯಲ್ಲಿ ಆರತಿ ಮಾಡೋದು ಶುಭ ಆಗತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.